ಕಾರ್ಯಕ್ರಮ ಚಿಕ್ಕದಾಗಿದ್ರು ಚೊಕ್ಕವಾಗಿತ್ತು. ತುಂಬ ಸರ್ ನಿಮ್ಮನ್ನು ನೋಡ್ತಾ ಇದ್ರೆ ಒಂದು ಜ್ಞಾನ ಭಂಡಾರ ನಿಮ್ಮ ಹತ್ರ ಇದೆ ಸರ್. ಅಷ್ಟು ವಿಚಾರ ಇದೆ ಸರ್ ನಿಮ್ಮ ಹತ್ರ ಕಳಿಬೇಕನ್ಸುತ್ತೆ. ಸಮಯನ ಕಳಿಬೇಕು ಇಲ್ಲ, ಯಾಕಂದ್ರೆ ಎಲ್ಲ ಪುಸ್ತಕದಲ್ಲೇ ಓದಿದ ತಿಳಿಯೋಕ್ಕಾಗಲ್ಲ. ಕೆಲವು ಮಾತಿಂದ ಬೇಕಾದಷ್ಟು ಇರುತ್ತೆ. ಅಂಥ ವಿಷಯಗಳು ನಮ್ಮಲ್ಲಿ ಇದೆ ಸರ್. ತುಂಬ ನಿಮ್ಮ ಸ್ಟೂಡೆಂಟ್ ಆಗಿ ಇರೋಂಥವರಿಗೆ ತುಂಬ ಪುಣ್ಯ ಮಾಡಿದ್ದಾರೆ ಸ್ಟೂಡೆಂಟ್ಗಳು. ಯಾಕಂದರೆ ನಿಮ್ಮ ಒಂದೊಂದು ಮಾತನ್ನು ಕೂಡ ಫಾಲೋ ಮಾಡಿದರೆ ಲೈಫಲ್ಲಿ ಅಚೀವ್ಮೆಂಟ್ ಮಾಡ್ತಾರೆ. ಹಾಗಾಗಿ ತುಂಬ ನಿಮ್ಮ LCC ಸಂಸ್ಥೆಗೆ ನನಗೆ ಬರೀತಿಗೆ ಪುಣ್ಯ ಮಾಡಿದ್ದೀನಿ. ಅದು ಯಾವ ರೀತಿ ಹೌದು ಸರ್. ಹೊಸಪೇಟೆ ಇಲ್ಲೇ ಇದಿರಲ್ಲ. ನಾನು ಆ ಡೈಲಾಗ್ ಒಂದ್ಸಲ ಹೇಳಿದೆ, ಹೊಸಪೇಟೆ ಅಂತ ಇವತ್ತು ಕೇಳ್ತಾರೆ. ಹೊಸಪೇಟೆ ಯಾರೇ ಕೈ ಬಿಟ್ಟರು ಹೊಸಪೇಟೆ ಜನ ಕೈ ಬಿಡಲ್ಲ. ಇನ್ನೂ ಅಷ್ಟೇ ಸಂಸ್ಥೆಗೆ ಬಂದಿರೋ ಯಾರು ಕೈ ಬಿಡಲ್ಲ ಅಂತ, LCC ಕೈ ಬಿಡಲ್ಲ ಅಂತ. ಅಷ್ಟು ಹತ್ತಿರದಿಂದ ನಾನು ಈ ಕಡೆ ಭಾಗವನ್ನು ನೋಡಿದ್ದೀನಿ. ನಾನು ಇನ್ನೊಂದು ಮಾತು ಹೇಳ್ಬೇಕಂದ್ರೆ, ನಾನು ಊಟ ಮಾಡಿದ್ದೀನಿ ಅಂದರೆ ನಿಮ್ಮ ಭಾಗದಿಂದಾನೆ, ಇಷ್ಟು ಹೇಳ್ಬೋದು. ಹಾಗಾಗಿ ತುಂಬ ಈ ಸಂಸ್ಥೆಗೆ ಬಂದು ಒಳ್ಳೊಳ್ಳೆ ಲೈಫ್ನ ಅಚೀವ್ಮೆಂಟ್ ಮಾಡಿರೋಂಥ ತುಂಬ ಜನ ನಾನು ನೋಡಿದೆ. ಸೊ ನಮಗೆ ಎಷ್ಟೋ ವಿಷಯಗಳು ಗೊತ್ತಿರಲ್ಲ. ಬಟ್ ಆದರೆ ಇಲ್ಲಿ ನೋಡ್ತಿರ್ಬೇಕಾದ್ರೆ ನೋಡಿ, ಈ ಮೇಡಮ್ಮು ನಾನು ಫಸ್ಟಿಂದ ನೋಡ್ತಾ ಇದ್ದೀನಿ, ಒಂದೇ ಒಂದು ಸ್ಮೈಲಿಂದಲೇ ಇದ್ದಾರೆ. ಅಂದರೆ ನಿಮ್ಮಿಂದ ಕಲ್ತಿರುವ ಅದು ಹಾಗೆ ಹೋಗಿದೆ. ಮತ್ತು ನಮ್ಮ ಪ್ರತಿಮಾ ಮೇಡಮು ತುಂಬ ಚೆನ್ನಾಗಿ ಮಾತಾಡಿದರು, ಹೌದಲ್ಲ. ಮತ್ತು ಅವರು ಹಿಂದೆ ಇದೆ ನೋಡಿ, ಅವರು ಕೂಡ ತುಂಬ ಇನ್ಸ್ಟಾಗ್ರಾಮ್ ಇರ್ಬೋದು ಎಲ್ಲದರಲ್ಲೂ ಸ್ಫೂರ್ತಿ ಆಗ್ತಿರತ್ತೆ ಹೇಳ್ತಾರೆ. ಮತ್ತು ಒಳ್ಳೇದು ಬಯಸ್ಬೇಕಷ್ಟೇ ಅಲ್ವಾ ಸರ್? ಒಳ್ಳೇದು ಬಯಸ್ಬೇಕಂತ ಹೋಗ್ತಾ ಇರ್ತೀವಿ. ಅದು ಹಾಗಾಗಿ ಅಂತ ಇದಿದೆ. ಇವರು ನಿಮ್ಮನ್ನು ಮಾತ್ರ ಅಲ್ಲ, ನನ್ನನ್ನು ಪ್ರೋತ್ಸಾಹಿಸಿದ್ರಲ್ಲಿ ನಾನು ಕೂಡ ಬೆಳೀತಾ ಹೋಗ್ತಿರ್ತೀನಿ. ಅದು ಪ್ರೋತ್ಸಾಹಿಸ್ತಿದ್ದಾರೆ ನಾನು ಕೂಡ, ಅಷ್ಟೇ ಒಂದು ಒಳ್ಳೇದು. ಮತ್ತು ಅವರ ಇನ್ನೊಂದು ನಾನು ಇಲ್ಲಿ ಹೇಳಿದೆ, ಈ ಥರ ಅಣ್ಣ ತಮ್ಮ ಬಾಂಡಿಂಗ್ ಇದಲ್ಲ, ಅದು ಕಮ್ಮಿ. ಫ್ಯಾಮಿಲಿ ಬಾಂಡಿಂಗ್ ಬರಲ್ಲ. ಮತ್ತೆ ಇವ್ರು ನಮ್ಮ ಅಕ್ಕ, ಇವ್ರು ನಮ್ಮ ಭಾವ, ಚೆನ್ನಾಗಿ ನೋಡ್ಕೊಳ್ಳಿ. ನಿಜವಾಗ್ಲೂ ಒಂದು ಫ್ಯಾಮಿಲಿ ಆಗಿರ್ಬೇಕು ನಾವೆಲ್ಲ ಅಲ್ವಾ? ಫ್ಯಾಮಿಲಿ ಆಗಿರ್ಬೇಕು. ಕಾರ್ಯ ಬರಬಾರ್ದು ಸರ್. ಬಂದ್ರೆ ಹೋಗಿ ಮಾತಾಡ್ಬೇಕು, ನಾನು ಕರೀಲಿ, ತೀರ್ಮಾನ ಮಾಡ್ತೀನಿ. ನಾವೆಲ್ಲ ಬರ್ತೀವಿ ಸರ್. ಒಳ್ಳೇದಾಗಲಿ ಸರ್. ಸಾಯಿಬಾಬಾ ನಿಮ್ಮ ಚೆನ್ನಾಗಿಟ್ಟಿರಲಿ. ಅವಾಗಲೇ ಹೇಳಿದ್ರಿ, ಸಾಯಿಬಾಬಾ ಅಂದ ತಕ್ಷಣ ಸುಮ್ಮನೆ ಅಲ್ಲ, ಮಿರಾಕಲ್.